ನಮಸ್ಕಾರ ಸ್ನೇಹಿತರೆ, ಪಿಂಚಣಿ ಪಡೆಯುತ್ತಿರುವ ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ, ವಿಧವಾ ವೇತನ ಪಡಿತಾ ಇದ್ದಂತಹ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಈಗ ತಾನೇ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ಪಿಂಚಣಿ ಹಣದ ಹೆಚ್ಚಳದ ಬಗ್ಗೆ ಸರ್ಕಾರದಿಂದ ಈಗ ತಾನೇ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಮತ್ತು ಅನೇಕ ರೀತಿಯ ಹೊಸ ಫ್ರೆಶ್ ಅಪ್ಡೇಟ್ಗಳು, ಆದೇಶಗಳು ಈಗ ತಾನೇ ಬಂದಿದ್ದಾವೆ. ಎಲ್ಲವನ್ನೂ ಕೂಡ ನಿಮ್ಮ ಮುಂದೆ ಇಡ್ತಾನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಆತ್ಮೀಯ ಸ್ನೇಹಿತರೆ, ರಾಜ್ಯದ ಹಿರಿಯ ನಾಗರಿಕರಿಗೆ, ಅಂಗವಿಕಲಚೇತನರಿಗೆ ಹಾಗೂ ವಿಧವಾ ವೇತನ ಪಡೆದುಕೊಳ್ಳುತ್ತಿರುವ ಪ್ರತಿಯೊಬ್ಬ ತಾಯಂದಿರಿಗೂ ಇವತ್ತಿನ ವಿಶೇಷ ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಹಿಂದಿನ ವಿಡಿಯೋದಲ್ಲಿ ಜೂನ್ ತಿಂಗಳ ಪಿಂಚಣಿ ಹಣ ಜಮೆಯಾಗುತ್ತಿರುವ ಬಗ್ಗೆ ಲೈವ್ ಪ್ರೂಫ್ ಕೊಟ್ಟಿದ್ವಿ. ಅದಾದ ಬೆನ್ನಲ್ಲೇ ಈಗ ಇಲಾಖೆಯ ಮುಖ್ಯಸ್ಥರಿಂದ ಮತ್ತು ರಾಜ್ಯ ಸರ್ಕಾರದಿಂದ ಕೇವಲ ಪಿಂಚಣಿದಾರರಿಗಾಗಿಯೇ ಅತ್ಯಂತ ಪ್ರಮುಖವಾದ ಫ್ರೆಶ್ ಅಪ್ಡೇಟ್ಗಳು ಮತ್ತು ಹೊಸ ಆದೇಶ ಹಾಗೂ ಮಾರ್ಗಸೂಚಿಗಳು ಹೊರಬಿದ್ದಿವೆ. ಹೌದು ಸ್ನೇಹಿತರೆ, ಯಾರಿಗೆಲ್ಲ ಪ್ರತಿ ತಿಂಗಳು ಸರ್ಕಾರದಿಂದ ಸಹಾಯಧನಕ್ಕಾಗಿ ಕಾಯ್ತಾ ಇದ್ದೀರೋ ಅವರಿಗೆ ಹಣ ಬಿಡುಗಡೆ ಪ್ರಕ್ರಿಯೆಯಲ್ಲಿ ಸರ್ಕಾರದಿಂದ ಕೆಲವು ಮಹತ್ವದ ಬದಲಾವಣೆಗಳು ಮಾಡಿದೆ. ಅದರ ಜೊತೆಗೆ ನಿಮ್ಮ ಪಿಂಚಣಿ ಹಣ ಹೆಚ್ಚಳದ ಬಗ್ಗೆಯೂ ಅಧಿಕೃತ ಕಡತದ ಮೂಮೆಂಟ್ ಶುರುವಾಗಿದೆ. ಬನ್ನಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ. ವೀಕ್ಷಕರು, ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟು, ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವೀಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಸ್ನೇಹಿತರೆ, ಯಾರಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು, ವಿಡಿಯೋಕ್ಕೆ ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಅನ್ನು ನೀಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಮುಖವಾಗಿ ಮೂರು ಅಪ್ಡೇಟ್ಗಳು, ಮೂರು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು, ಮೂರು ಬದಲಾವಣೆಗಳು ಹಾಗೂ ಇಲ್ಲಿ ಸಂಪೂರ್ಣವಾಗಿ ಮಾತನಾಡಲಿದ್ದೇವೆ. ಬನ್ನಿ ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಸ್ನೇಹಿತರೆ, ವಿಡಿಯೋ ತುಂಬ ಸುದೀರ್ಘವಾಗಿದೆ ಮತ್ತು ಅಷ್ಟೇ ನಿಖರವಾದ ಮಾಹಿತಿ ಇದೆ. ನೀವೇನಾದರೂ ಹಿರಿಯ ನಾಗರಿಕರ ಪಿಂಚಣಿ, ಮೈತ್ರಿ ಯೋಜನೆ, ಮನಸ್ವಿನಿ, ವಿಧವಾ ವೇತನ ಅಥವಾ ವಿಕಲಚೇತನರ ಪಿಂಚಣಿ ಪಡಿತಾ ಇದ್ರೆ ವಿಡಿಯೋನ 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸಂಧ್ಯಾ ಸುರಕ್ಷಾ ಯೋಜನೆ ಪಡೆಯೋರಂತೂ 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ನಿಮ್ಮ ಹಿರಿಯರಿಗಾಗಿ, ನಿಮ್ಮ ತಾಯಂದಿರಿಗಾಗಿ ಈ ವಿಡಿಯೋ ಈಗಲೇ ಒಂದು ಲೈಕ್ ಕೊಡಿ. ನೀವು ಲೈಕ್ ಮಾಡಿದರೆ ಈ ಮಾಹಿತಿ ರಾಜ್ಯದ ಮೂಲೆಯಲ್ಲಿರುವ ಪ್ರತಿಯೊಬ್ಬ ಬಡ ಫಲಾನುಭವಿಗಳಿಗೂ ಕೂಡ ತಲುಪುತ್ತದೆ. ಹಾಗಾಗಿ ವೀಕ್ಷಕರೇ, ಬನ್ನಿ ಇವಾಗ ಪ್ರತಿಯೊಂದು ಅಪ್ಡೇಟ್ಗಳನ್ನು ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ಸರ್ಕಾರದಿಂದ ಬಂದಿರುವ ಆ ಹೊಸ ಫ್ರೆಶ್ ಅಪ್ಡೇಟ್ ಇನ್ಫಾರ್ಮೇಶನ್ ಏನು ಅನ್ನೋದನ್ನ ವಿವರವಾಗಿ ತಿಳಿದುಕೊಳ್ಳೋಣ. ಈ ಹಿಂದೆ ಏನಾಗಿತ್ತು ಅಂದ್ರೆ, ಪಿಂಚಣಿ ಹಣ ಬಿಡುಗಡೆಯಾಗಲು ತಿಂಗಳು ಕೊನೆಯಾಗುತ್ತಿತ್ತು. ಕೆಲವೊಮ್ಮೆ ಮುಂದಿನ ತಿಂಗಳಾದರೂ ಹಣ ಬರ್ತಾ ಇರಲಿಲ್ಲ. ಇದರಿಂದಾಗಿ ಹಿರಿಯ ನಾಗರಿಕರು ಔಷಧಿ ಕೊಳ್ಳಲು, ವಿಧವೆಯರು ಮತ್ತು ಅಂಗವಿಕಲರು ದಿನಸಿ ಹಾಗೂ ತಮ್ಮ ದಿನನಿತ್ಯದ ಖರ್ಚುಗಳಿಗೆ ಕೈಯಲ್ಲಿ ಹಣವಿಲ್ಲದೆ ಪರದಾಡುವ ಪರಿಸ್ಥಿತಿ ಇತ್ತು. ಇದರ ಗಂಭೀರವಾಗಿ ಪರಿಗಣಿಸಿರುವ ಸಾಮಾಜಿಕ ಭದ್ರತಾ ಮತ್ತು ಪಿಂಚಣಿ ನಿರ್ದೇಶನಾಲಯವು ಹೊಸದೊಂದು ಕಠಿಣ ನಿಯಮವನ್ನು ಜಾರಿಗೆ ತಂದಿದೆ. ಈ ಹೊಸ ಗೈಡ್ಲೈನ್ಸ್ ಪ್ರಕಾರ ಪ್ರತಿ ತಿಂಗಳು 5ನೇ ತಾರೀಕಿನ ದಿನಾಂಕದ ಒಳಗಾಗಿ ರಾಜ್ಯದ ಎಲ್ಲ ಜಿಲ್ಲಾಡಳಿತಗಳು ಮತ್ತು ಖಜಾನೆ ಇಲಾಖೆಯು ಪಿಂಚಣಿ ಹಣ ಬಿಲ್ ಪ್ರಕ್ರಿಯೆಯನ್ನು ಕಡ್ಡಾಯವಾಗಿ ಪೂರ್ಣಗೊಳಿಸಬೇಕು ಹಾಗೂ ಯಾವುದೇ ಕಾರಣಕ್ಕೂ ತಾಂತ್ರಿಕ ನೆಪಗಳನ್ನು ಒಡ್ಡಿ ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಪಿಂಚಣಿಯನ್ನ ತಡೆ ಹಿಡಿಯುವಂತಿಲ್ಲ ಹಾಗೂ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ತಿಂಗಳ 2ನೇ ವಾರದ ಒಳಗಾಗಿ ಹಣ ತಲುಪಲೇಬೇಕು. ಈ ಹೊಸ ಅಪ್ಡೇಟ್ ಸಿಸ್ಟಮ್ ನಿಂದಾಗಿ ಈ ತಿಂಗಳ ಅಂದರೆ ಜೂನ್ ತಿಂಗಳ ಹಣ ರಜೆ ಇದ್ದರೂ ಕೂಡ ಹಣ ವರ್ಗಾವಣೆ ಪ್ರಕ್ರಿಯೆ ತಡೆರಹಿತವಾಗಿ ನಡೆಯುತ್ತಿದೆ. ಇದು ನಮ್ಮ ರಾಜ್ಯದ ಲಕ್ಷಾಂತರ ಪಿಂಚಣಿದಾರರಿಗೆ ಸಿಕ್ಕ ಮೊದಲ ದೊಡ್ಡ ಗೆಲುವು ಅಂತಾನೆ ಹೇಳಬಹುದು. ಹೌದು ವೀಕ್ಷಕರೇ, ಈಗ ನಿಮ್ಮ ಜಿಲ್ಲೆಗೆ ಹಣ ಬಂದಿದೆಯಾ ಅಥವಾ ಇವತ್ತು ಮತ್ತು ನಾಳೆ ಒಳಗಾಗಿ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಜಮೆಯಾಗಲಿದೆ ಅನ್ನೋದನ್ನ ಲೈವ್ ಆಗಿ ಹೈಲೈಟ್ ಮಾಡಿ ನೋಡೋಣ. ಸ್ನೇಹಿತರೆ, ಈಗಾಗಲೇ ಮೊದಲ ಹಂತದಲ್ಲಿ ದಾವಣಗೆರೆ, ಗದಗ್, ಬೀದರ್, ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳ ಬಹಳಷ್ಟು ಜನರಿಗೆ ಜೂನ್ ತಿಂಗಳ ಕಂತು ಯಶಸ್ವಿಯಾಗಿ ಜಮೆಯಾಗಿದೆ. ಆದರೆ ಈಗ 2ನೇ ಹಂತದ ಜಮಾ ಪ್ರಕ್ರಿಯೆ ಅತ್ಯಂತ ವೇಗವಾಗಿ ನಡೀತಾ ಇದೆ. ವಿಶೇಷ ಗಮನ ಹರಿಸಿ ಸ್ನೇಹಿತರೆ, ಬೆಳಗಾವಿ ವಿಭಾಗ, ಬೆಳಗಾವಿ ಡಿವಿಷನ್ ಇಲ್ಲಿನ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಲ್ಲಿನ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಧಾರವಾಡ ಹಾಗೂ ಹಾವೇರಿ ಜಿಲ್ಲೆಯ ಗ್ರಾಮೀಣ ಭಾಗದ ಹಿರಿಯ ನಾಗರಿಕರಿಗೆ ಮತ್ತು ವಿಧವೆಯರಿಗೆ ಇವತ್ತು ಮಧ್ಯಾಹ್ನದಿಂದ ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆಯಾಗುತ್ತಿರುವ ಸಂದೇಶವು SMS ಬರಲು ಶುರುವಾಗಿದೆ. ಹಾಗೂ ಬೆಂಗಳೂರು ಮತ್ತು ಮೈಸೂರು ವಿಭಾಗ ಸ್ನೇಹಿತರೆ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ ಹಾಗೂ ಹಾಸನ ಜಿಲ್ಲೆಗಳ ಫಲಾನುಭವಿಗಳಿಗೆ ಈ ಒಂದು ಇಲಾಖೆಯ ಹೊಸ ಬ್ಯಾಚ್ ಮೂಲಕ ಹಣವನ್ನು ಬಿಡುಗಡೆ ಮಾಡಿದೆ. ಇವತ್ತು ರಾತ್ರಿ 8 ಗಂಟೆಯ ಒಳಗೆ ಅಥವಾ ನಾಳೆ ಸೋಮವಾರ ಬೆಳಗ್ಗೆ 11 ಗಂಟೆಯ ಒಳಗೆ ನಿಮ್ಮ ಖಾತೆಗೆ ಹಣ ಜಮೆಯಾಗಲಿದೆ. ಸ್ನೇಹಿತರೆ, ಕರಾವಳಿ ಮತ್ತು ಮಲೆನಾಡು ಭಾಗ ವಿಡಿಯೋನ ಪೂರ್ತಿಯಾಗಿ ನೋಡಿ. ಕರಾವಳಿ ಮತ್ತು ಮಲೆನಾಡು ಭಾಗಗಳಾದಂತಹ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಇಲ್ಲಿ ದುರ್ಗಮ ಪ್ರದೇಶಗಳಲ್ಲಿರುವ ಅಂಗವಿಕಲರ ಚೇತನರಿಗೆ ಖಾತೆಗಳಿಗೆ ವಿಶೇಷವಾಗಿ ಆದ್ಯತೆಯ ಮೇಲೆ ಡಿಬಿಟಿ ಲಿಂಕ್ ಮಾಡಲಾಗಿದ್ದು, ಇವರ ಖಾತೆಗಳಿಗೆ ನಾಳೆ ಬೆಳಿಗ್ಗೆಯಿಂದನೇ ಹಣ ಕ್ರೆಡಿಟ್ ಆಗಲಿದೆ. ನಿಮ್ಮದು ಯಾವ ಜಿಲ್ಲೆ,
ನಿಮಗಿನ್ನೂ ಹಣ ಬಂದಿಲ್ಲ ಅಂದರೆ ನಿಮ್ಮ ಜಿಲ್ಲೆಯ ಹೆಸರನ್ನು ತಕ್ಷಣ ಕಾಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ, ನಾವು ಆ ಜಿಲ್ಲೆಯ ಟ್ರೆಜರಿ ಅಪ್ಡೇಟನ್ನು ನಿಮಗಾಗಿ ಲೈವ್ ಆಗಿ ಟ್ರ್ಯಾಕ್ ಮಾಡಿ ತಿಳಿಸ್ತೇವೆ. ಹಾಗಾಗಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ವೀಕ್ಷಕರೇ, ಇಲ್ಲಿ ಪಿಂಚಣಿದಾರರ ವರ್ಗಾವಣೆ ಅಪ್ಡೇಟ್ ಬಗ್ಗೆ ಹೊಸದಾದಂತಹ ಅಪ್ಡೇಟ್ ಬಂದಿದೆ. ಅದೇನದು ಅಂತ ತಿಳಿಸಿಕೊಡ್ತಾ ಇದ್ದಾನೆ, ಬನ್ನಿ ನೋಡಿ. ವೀಕ್ಷಕರೇ, ನಾವು ನಿಮಗೆ ಅನೇಕ ರೀತಿಯಾದಂತಹ ಇನ್ಫಾರ್ಮೇಷನನ್ನು ಕೊಡ್ತಾನೆ ಬಂದಿದ್ದಾವೆ. ಆದ್ರೂ ಕೂಡ ವಿಡಿಯೋನ ನೋಡ್ತೀರಾ, ಬಟ್ ಬಹಳಷ್ಟು ಜನರು ಸಬ್ಸ್ಕ್ರೈಬ್ ಆಗಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ, ಅಷ್ಟೇ ನಾವು ನಿಮ್ಮಲ್ಲಿ ಕೇಳೋದು. ಸ್ನೇಹಿತರೆ, ನೀವು ಇದನ್ನು ಮಾಡಿದರೆ ನಮಗೂ ಕೂಡ ಹೆಚ್ಚಿನ ಒಂದು ಮೋಟಿವೇಶನ್ ಸಿಗುತ್ತೆ ವಿಡಿಯೋ ಮಾಡಬೇಕು ಅಂತ. ನೋಡಿ, ಕಳೆದ ಒಂದು 3 ತಿಂಗಳು ನಾವು ವಿಡಿಯೋ ಮಾಡೋದು ಸ್ಟಾಪ್ ಮಾಡಿದ್ವಿ, ಬಟ್ ಇನ್ಮೇಲೆ ಯಾವುದೇ ಕಾರಣಕ್ಕೂ ಕೂಡ ವಿಡಿಯೋ ಮಾಡೋದು ನಿಲ್ಲಿಸೋದಿಲ್ಲ. ಯಾಕಂದರೆ ಅನೇಕ ರೀತಿಯಾಗಿ ಕಾಮೆಂಟ್ಗಳು ಕೂಡ ಬರ್ತಾ ಇದ್ವು, ವಿಡಿಯೋ ಮಾಡಿ ಪಿಂಚಣಿ ಬಗ್ಗೆ ಅಪ್ಡೇಟ್ ಕೊಡಿ ಅಂತ. ಸೊ ನಿಮಗಾಗಿ ನಾನು ವಿಡಿಯೋ ಮಾಡ್ತಾನೆ. ಏನೇ ಡೌಟ್ ಇದ್ದರೂ ಸಂಕೋಚವಿಲ್ಲದೆ ಕಾಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡಲು ಪ್ರಯತ್ನ ಪಡ್ತಾನೆ. ಸ್ನೇಹಿತರೆ, ಈಗ ನಮ್ಮ ವಿಡಿಯೋದ ಅತ್ಯಂತ ಪ್ರಮುಖ ಭಾಗಕ್ಕೆ ಬಂದಿದ್ದೇವೆ. ಹೌದು, ಸರ್ಕಾರವು ಈ ಬಾರಿ ವಿಭಿನ್ನ ವರ್ಗದ ಪಿಂಚಣಿದಾರರಿಗೆ ಬೇರೆ ಬೇರೆ ರೀತಿಯ ಹೊಸ ಸೂಚನೆಗಳನ್ನು ನೀಡಿದೆ. ನಿಮ್ಮ ಮನೆಯಲ್ಲಿ ಯಾರಾದರೂ ಪಿಂಚಣಿ ಪಡೆಯುವವರಿದ್ದರೆ ಇದನ್ನು ಜಾಗರೂಕರಾಗಿ ಕೇಳಿ ವೀಕ್ಷಕರೇ. ಹೌದು, 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಈ ಬಾರಿ ಬಯೋಮೆಟ್ರಿಕ್ ಅಥವಾ ಆಧಾರ್ ದೃಢೀಕರಣದಲ್ಲಿ ಸ್ವಲ್ಪ ವಿನಾಯಿತಿ ನೀಡಲಾಗಿದೆ. ಬ್ಯಾಂಕ್ಗೆ ಅಲೆಯಲು ಸಾಧ್ಯವಾಗದ ವೃದ್ಧರಿಗೆ ಪೋಸ್ಟ್ ಆಫೀಸ್ ಬ್ಯಾಂಕ್ IPPB ಮೂಲಕ ಅವರ ಮನೆಯ ಬಾಗಿಲಿಗೆ ಹೋಗಿ ಹಣ ನೀಡುವ ಪ್ರಕ್ರಿಯೆಯನ್ನು ಚುರುಕುಗೊಳಿಸಲು ಹೊಸ ಅಪ್ಡೇಟಿಂಗ್ ಆದೇಶವನ್ನು ತಿಳಿಸಲಾಗಿದೆ. ಎರಡನೆಯದಾಗಿ ವೀಕ್ಷಕರೇ, ಅಂಗವಿಕಲರಿಗೆ ನೋಡಿ, ಮೊದಲನೆಯದಾಗಿ ಹಿರಿಯ ನಾಗರಿಕರಿಗೆ ಬಂದಿರುವಂತಹ ಅಪ್ಡೇಟ್ ಇದು. ಇವಾಗ ಎರಡನೆಯದಾಗಿ 40% ಹೆಚ್ಚು ಅಂಗವೈಕಲ್ಯ ಹೊಂದಿರುವ ನಮ್ಮ ಅಂಗವಿಕಲಚೇತನರು ನೋಡಿ, ಇಲ್ಲಿ ಅನೇಕ ರೀತಿಯಾದಂತಹ ಅಂಗವಿಕಲರ ಗಮನಕ್ಕೆ ಇದು ಅಂತಲೇ ಹೇಳಬಹುದು. ನಿಮಗಾಗಿ ಸರ್ಕಾರವು ಅರ್ಹತಾ ಪತ್ರಗಳು ಮರುಪರಿಶೀಲನೆ ಅಂದರೆ UDID ಕಾರ್ಡ್ ಲಿಂಕ್ ಪ್ರಕ್ರಿಯೆಯನ್ನು ಸರಳಗೊಳಿಸಿದೆ. ನಿನ್ನೆಯಷ್ಟೇ ಬಹಳಷ್ಟು ಅಂಗವಿಕಲರಿಗೆ 1,400 ರೂಪಾಯಿವರೆಗೆ ಪಿಂಚಣಿ ಹಣ ಬಿಡುಗಡೆಯಾಗಿದೆ. ನಿಮ್ಮ ಖಾತೆಗೆ ಇನ್ನೂ ಹಣ ಬರೆದಿದ್ದರೆ ತಕ್ಷಣ ನಿಮ್ಮ ಒಂದು ಹತ್ತಿರದ ನೆಮ್ಮದಿಯ ಕೇಂದ್ರದಲ್ಲಿ UDID ಕಾರ್ಡ್ ಲಿಂಕ್ ಆಗಿದೆಯಾ ಅಥವಾ ಇಲ್ಲವಾ ಅಂತ ಒಮ್ಮೆ ಖಚಿತಪಡಿಸಿಕೊಳ್ಳಿ. ಸ್ನೇಹಿತರೆ, ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ, ಇದು 3ನೇ ಅಪ್ಡೇಟ್ ಬಂದ್ಬಿಟ್ಟು ವಿಧವಾ ವೇತನ. ಸ್ನೇಹಿತರೆ, ವಿಧವಾ ಪೆನ್ಷನ್ ಪಡಿತಾ ಇದ್ದಂತಹ ತಾಯಂದಿರು ಅಂದರೆ ವಿಧವಾ ವೇತನ ಪಡೆದುಕೊಳ್ಳುತ್ತಿರುವ ಮಹಿಳೆಯರಿಗೆ ಈ ಬಾರಿ ಯಾವುದೇ ಕಂತು ಬಾಕಿ ಉಳಿಸಿಕೊಳ್ಳುವಂತೆ ಒಟ್ಟಿಗೆ ಹಣ ಬಿಡುಗಡೆ ಮಾಡಲಾಗುತ್ತಿದೆ. ಒಂದು ವೇಳೆ ನಿಮಗೆ ಕಳೆದ 2 ತಿಂಗಳ ಹಣ ಬಂದಿಲ್ಲ ಅಂದರೆ ಈ ಹೊಸ ಆಪರೇಟಿಂಗ್ ಬಿಲ್ ಮೂಲಕ ಇಲ್ಲಿ 2,400 ರೂಪಾಯಿ ಅಥವಾ 3,600 ರೂಪಾಯಿವರೆಗಿನ ಒಟ್ಟು ಬಾಕಿ ಹಣ ಇವತ್ತು ಖಾತೆಗೆ ಜಮೆ ಆಗಲು ಶುರುವಾಗಿದೆ ಅಂತಲೇ ಹೇಳಬಹುದು. ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಈಗ ಎಲ್ಲರೂ ಕಾತರದಿಂದ ಕಾಯುತ್ತಿರುವಂತಹ ಅತಿ ದೊಡ್ಡ ಗುಡ್ ನ್ಯೂಸ್ ಏನಂತಂದ್ರೆ ಪಿಂಚಣಿ ಹಣ ಹೆಚ್ಚಳದ ಬಗ್ಗೆ ಮತ್ತು ಕಡತದ ಲೈವ್ ಸ್ಟೇಟಸ್. ನೋಡಿ, ಈ ಒಂದು ಇನ್ಫಾರ್ಮೇಶನ್ ಅನ್ನ ಆದಷ್ಟು ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನೋಡಿ, ಇಲ್ಲಿ ಒಂದು ದೊಡ್ಡ ನ್ಯೂಸ್ ಬಂದಿದೆ ಸ್ನೇಹಿತರೆ, ಅದೇ ಪಿಂಚಣಿ ಹಣ ಮೊತ್ತ ಹೆಚ್ಚಳ. ಹೌದು ಸ್ನೇಹಿತರೆ, ಪ್ರಸ್ತುತ ಸಿಗುತ್ತಿರುವ 1,200 ರೂಪಾಯಿ ಅಥವಾ 1,400 ರೂಪಾಯಿ ಹಣ ಇಂದಿನ ದುಬಾರಿ ದಿನಗಳಲ್ಲಿ ಯಾವುದಕ್ಕೂ ಸಾಲುತ್ತಿಲ್ಲ ಎನ್ನುವುದು ಸ್ವತಃ ಸರ್ಕಾರಕ್ಕೂ ಮನವರಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯ ನಾಗರಿಕರು ಮತ್ತು ವಿಧವಾ ವೇತನ ಪಡಿತಾ ಇದ್ದಂಥವರಿಗೆ ನೀಡಲಾಗುತ್ತಿರುವ ಮಾಸಿಕ ಪಿಂಚಣಿಯನ್ನ ಕನಿಷ್ಠ 1,500 ರೂಪಾಯಿಯಿಂದ 2,000ಕ್ಕೆ ಹೆಚ್ಚಿಸಬೇಕು. ಹಾಗೂ ತೀವ್ರ ನಿಗಾ ಬೇಕಾಗಿರುವ ಅಂಗವಿಕಲರಿಗೆ ನೀಡುವ ಮೊತ್ತವನ್ನು 2,500 ಮತ್ತು 3,000 ರೂಪಾಯಿ ತನಕ ಏರಿಸಬೇಕು ಎನ್ನುವ ಪ್ರಸ್ತಾವನೆ ಫೈಲ್ ಈಗ ಆರ್ಥಿಕ ಇಲಾಖೆಯ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮೆಟೀರಿಯಲ್ ಏರಿದೆ ಮತ್ತು ಪರಿಶೀಲನೆಯಲ್ಲಿನೂ ಕೂಡ ಇದೆ. ಇದಕ್ಕೆ ಪೂರಕವಾಗಿ ಹೊಸ ಆಪರೇಟಿಂಗ್ ಬಜೆಟ್ನಲ್ಲಿ ಅನುದಾನ ಕಾಯ್ದಿರಿಸುವ ಬಗ್ಗೆ ಅಧಿಕಾರಿಗಳ ಮಟ್ಟದಲ್ಲಿ ಫ್ರೆಶ್ ಆಗಿ ಮೀಟಿಂಗ್ ನಡೆದಿದೆ. ಈ ಪಿಂಚಣಿ ಹೆಚ್ಚಳದ ಅಧಿಕೃತ ಜಾರಿ ಯಾವಾಗ ಆಗಬಹುದು, ಯಾವ ತಿಂಗಳಿನಿಂದ ನಿಮ್ಮ ಖಾತೆಗೆ ಹೆಚ್ಚುವರಿ ಹಣ ಬರಲು ಶುರುವಾಗಬಹುದು ಎನ್ನುವ ಪ್ರತಿಯೊಂದು ಮಾಹಿತಿಯ ಅಧಿಕೃತ ಕಾಪಿಯನ್ನು ನಾವು ಕಲೆ ಹಾಕುತ್ತಿದ್ದೇವೆ. ಮುಖ್ಯಮಂತ್ರಿಗಳು ಸಹಿ ಆದ ತಕ್ಷಣ ಆ ಲೈವ್ ಬ್ರೇಕಿಂಗ್ ನ್ಯೂಸ್ ಅನ್ನು ಎಲ್ಲರಿಗಿಂತ ಮುಂಚಿತವಾಗಿ ನಮ್ಮ ಚಾನೆಲ್ನಲ್ಲಿ ನಿಮಗೆ ತಲುಪಿಸುತ್ತೇವೆ. ಅದಕ್ಕಾಗಿ ನೀವು ಮಾಡಬೇಕಾದ್ದು ಇಷ್ಟೇ, ಚಾನಲ್ ಅನ್ನ ಈಗಲೇ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕಾಣುತ್ತೆ ನೋಡಿ, ಅಲ್ಲಿ ನೋಟಿಫಿಕೇಶನ್ ಆನ್ ಅಂದ್ರೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾತು, DBT ಕರ್ನಾಟಕ ಆಪ್ನಲ್ಲಿ ಸರ್ವರ್ ಅಪ್ಗ್ರೇಡ್ ಕೆಲಸ ನಡೀತಾ ಇರೋದ್ರಿಂದ ಕೇವಲ ಮಾರ್ಚ್ ತಿಂಗಳ ಅಪ್ಡೇಟ್ ತೋರಿಸ್ತಾ ಇದೆ. ಹಂತವಾಗಿ ಎಲ್ಲವೂ ಕೂಡ ಸರಿಯಾಗುತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಷ್ಟೇ. ಸ್ನೇಹಿತರೆ, ನೋಡಿದ್ರಲ್ಲ, ಇವತ್ತು ಆದಷ್ಟು ಬಹಳಷ್ಟು ಜನರಿಗೆ ಪಿಂಚಣಿಯ ಹಣ ಕ್ರೆಡಿಟ್ ಆಗುತ್ತೋ ದಯವಿಟ್ಟು ನಿಮ್ಮ ಜಿಲ್ಲೆಯ ಹೆಸರಿನೊಂದಿಗೆ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ಕಾಮೆಂಟ್ ರಾಜ್ಯದ ಸಾವಿರಾರು ಜನರಿಗೆ ಧೈರ್ಯ ತುಂಬುತ್ತೆ. ಈ ಮಹತ್ವದ ಮಾಹಿತಿಯನ್ನ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲೂ ಎಲ್ಲ ಹಿರಿಯ ನಾಗರಿಕರಿಗೂ, ಅಂಗವಿಕಲರಿಗೂ, ವಿಧವಾ ವೇತನ ಪಡೆಯುತ್ತಿರುವ ತಾಯಂದಿರಿಗೂ ಶೇರ್ ಮಾಡಿ. ಮತ್ತೊಂದು ಫ್ರೆಶ್ ಅಪ್ಡೇಟ್ನೊಂದಿಗೆ, ಪಿಂಚಣಿ ಹೆಚ್ಚಳದ ಲೈವ್ ಸುದ್ದಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ ಬಿಟೆಕ್ ಬೀರೇಶ್. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.